ನಾಳೆ ಮಾತಾಡ್ದಪ್ಪ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಅಭಿವೃದ್ಧಿಯ ಹರಿಕಾರರು, ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಾಳೆ ಬೆಳಗ್ಗೆ 7:15 ಗಂಟೆಗೆ ದೆಹಲಿಯನ್ನು ಬಿಟ್ಟು 10 ಗಂಟೆಗೆ HL ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಮೆಕ್ರಿ ಸರ್ಕಲ್ಗೆ ನಮ್ಮ ಮಿಲಿಟರಿ ಬೇಸ್ನಲ್ಲಿ ಹೆಲಿಕಾಪ್ಟ್ರಲ್ಲಿ ಇಳಿದು ಅಲ್ಲಿಂದ ಬೈ ರೋಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾಯಿದ್ದಾರೆ. ಅಲ್ಲಿ ಬಂದು 3 ವಂದೇ ಭಾರತ್ ಟ್ರೈನನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಒಂದು ಇಲ್ಲಿಂದ ಬೆಳಗಾವಿಗೆ, ಇನ್ನೆರಡು ಕೂಡ ಉತ್ತರ ಭಾರತದ 2 ರೈಲುಗಳನ್ನು ಮಾಡ್ತಾಯಿದ್ದಾರೆ. ಇದರ ವಿಶೇಷತೆ ಏನಿಲ್ಲಿ ನಾವು ಪ್ರಧಾನಿಗಳು ಈ ರೈಲನ್ನು ಇಲ್ಲಿಂದ ಒಂದು ಫ್ಲಾಗ್ ಹಾಸ್ಟ್ ಮಾಡೋದ್ರಿಂದ ಮುಖ್ಯನ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಯಶವಂತಪುರ, ತುಮಕೂರು, ಹಾವೇರಿ, ತುಮಕೂರು, ಯಶವಂತಪುರ, ತುಮಕೂರಿಂದ ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿಗೆ ಅದು ಹೋಗ್ತದೆ. ಅದಾದಮೇಲೆ ಬೇರೆ ಬೇರೆ ಕಡೆಗೂ ಕೂಡ ಇದಾಗ್ತದೆ. ಎಲ್ಲೆಲ್ಲಿ ಇದಕ್ಕೆ ಇದಿದೆಯೋ ಹಾಲ್ಟಿಂಗ್ ಇದೆಯೋ ಆ ಎಲ್ಲ ಕಡೆಯಲ್ಲೂ ಕೂಡ ಅದನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಲೋಕಸಭಾ ಸದಸ್ಯರುಗಳು, ಶಾಸಕರುಗಳು, ನಮ್ಮ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಅದನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಇದು 11ನೇದು. 10 ಈಗಾಗಲೇ ವಂದೇ ಭಾರತ್ ಟ್ರೈನು ನಮ್ಮಲ್ಲಿ ನಡೀತಾ ಇತ್ತು. ಇದು 11ನೇದಾಗಿದೆ. ಇದಲ್ದಿರ ಇನ್ನೊಂದು 2-3 ತಿಂಗಳಲ್ಲೇ ಇನ್ನೊಂದು ಕೂಡ ವಂದೇ ಭಾರತ್ ಸ್ಲೀಪಿಂಗ್ ಟ್ರೈನು ಕೂಡ 1-2 ಲೋಕಾರ್ಪಣೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರ್ತಕ್ಕಂಥ ಸನ್ನಿವೇಶಗಳಿದೆ. ಇದು ರಾಷ್ಟ್ರದ ಪ್ರಧಾನಿಗಳ ದೂರದೃಷ್ಟಿಯ ಚಿಂತನೆ. ಕರ್ನಾಟಕದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿಗೆ ಮತ್ತೊಂದು ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದಾದಮೇಲೆ 3-4 ಕಡೆ ಇವತ್ತು ಏನು ಗ್ರೀನ್ ಫೀಲ್ಡ್ ರೈಲ್ವೆ ಇದನ್ನು ಉದ್ಘಾಟನೆ ಮಾಡಿಕೊಂಡು ಸರ್ ಎಲ್ಲೋ ಇದನ್ನು ಮಾಡಿಕೊಂಡು ಅಲ್ಲಿಂದ ಇದಕ್ಕೆ ಹೋಗ್ತಾ ಇದ್ದಾರೆ. ನಾವು ITBTಗೆ ಹೋಗಿ ಅಲ್ಲಿ ಇದು ಮಾಡಿ ಮತ್ತೆ 3ನೇ ಹಂತದ ಯೋಜನೆಯನ್ನು ಕೂಡ ಫೌಂಡೇಶನನ್ನು ಇದು ಹೊಸಹಳ್ಳಿಯಿಂದ ಕಡಬಗೆರೆವರೆಗೂ ಮತ್ತು ಬೇರೆ 2 ಕಡೆದು ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಇದರ ಉದ್ದೇಶ ಬೆಂಗಳೂರು ಸರವೇಗದಲ್ಲಿ ಬೆಳೀತಾ ಇದೆ. ಬೆಂಗಳೂರಿನ ಜನಸಂದಣಿಯನ್ನು ತಡೆಗಟ್ಟತಕ್ಕಂಥದ್ದು ಕಷ್ಟ ಸಾಧ್ಯವಾದ ಕೆಲಸ. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಇವತ್ತು ಒಂದು ಕಡೆ ಮೆಟ್ರೋ, ಮತ್ತೊಂದು ಕಡೆ ರೈಲ್ವೆ, ಈ ಎರಡಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಡ್ತಾ ಇರೋದು. ರಾಜ್ಯದ ರಾಜಧಾನಿ ಬೆಂಗಳೂರಿಗೆ, ಕರ್ನಾಟಕದ ಮಹಾಜನತೆಗೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯನ್ನು ನಾವು ತುಂಬ ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗಿದೆ. ಮಧುಗಿರಿ ಕೊಡಗೆರೆದು ನಾನು ಇವಾಗ ತಾನೇ ಜನರಲ್ ಮ್ಯಾನೇಜರ್ ಹತ್ರ ಮಾತಾಡಿದೆ. ನಾನು ಬಂದ ಮೇಲೆ ರಾಯದುರ್ಗ, ತುಮಕೂರು ಸುಮಾರು 207 ಕಿಲೋಮೀಟ್ರ್ ದೂರದ ರೈಲ್ವೆ ಈಗಾಗಲೇ ಪಾವಗಡದವರೆಗೂ ಒಂದು ಹಂತಕ್ಕೆ ಬಂದಿದೆ. ಪಾವಗಡದಿಂದ ಮಡಕಸಿರಿಂದ ಮಧುಗಿರಿಯಿಂದ ಕೊರಟಗೆರೆಯಿಂದ ಊರುಕೇರಿ ಎಲ್ಲವೂ ಕೂಡ ಅಕ್ವಿಜೇಷನ್ ಆಗಿ ಟೆಂಡ್ರ್ ಕೂಡ ಆಗಿದೆ. ಈ ತಿಂಗಳು 26 ತಪ್ಪರೆ ಮುಂದಿನ ತಿಂಗಳು 2-3ನೇ ತಾರೀಕು ಒಳಗಡೆ ಅದನ್ನು ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಲ್ಲದೆ ತುಮಕೂರಿಂದ ಊರುಕೆರೆಯಿಂದ ತಾವರೆಕೆರೆಯಿಂದ ಸಿರಾಯಿಂದ ಹಿರಿಯೂರಿಂದ ಚಿತ್ರದುರ್ಗ ದಾವಣಗೆರೆ ಇದು 192 ಕಿಲೋಮೀಟ್ರು. ಅದು ಕೂಡ ಅಕ್ವಿಜೇಷನ್ನು 100ಕ್ಕೆ 100 ಆಗಿದೆ. ಇನ್ನು ಒಂದು ಬಿಟ್ಟು ಮಾತ್ರ ಅಲ್ಲಿ ಟೆಂಡರ್ ಆಗಬೇಕಾಗಿದೆ. ಆ ಟೆಂಡ್ರು ಕೂಡ ಇವಾಗ ಆಗ್ತಾಯಿದೆ. ಅದನ್ನು ಕೂಡ ಮುಂದಿನ ತಿಂಗಳು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಎಲ್ಲವನ್ನೂ ಕೂಡ ಯೋಜನೆಗಳನ್ನು ರಾಯದುರ್ಗ, ತುಮಕೂರು ದಾವಣಗೆರೆಯನ್ನು 2027 ಡಿಸೆಂಬರ್ ಒಳಗಡೆ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇವೆ. ಇದಲ್ಲದೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಗೆ ಡೈರೆಕ್ಟ್ ಲೈನ್ ಇರಲಿಲ್ಲ. ದಿವಂಗತ ಸುರೇಶ್ ಅಂಗಡಿಯವರ ಕನಸಿನದು. ಅದಕ್ಕೂ ಕೂಡ ಈಗಾಗಲೇ ಬೆಳಗಾವಿನಲ್ಲಿ 100ಕ್ಕೆ 100 ಅಕ್ವಿಜೇಷನ್ ಆಗಿದೆ. ಹುಬ್ಬಳ್ಳಿ, ಧಾರವಾಡದಲ್ಲಿ ಇನ್ನೊಂದು 40-50 ಎಕರೆ ಇದೆ. ನಾನು 3ನೇ ತಾರೀಕು ಅಲ್ಲಿ ಹೋಗ್ತಾ ಇದ್ದೀನಿ. ಅದು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 39,000 ಕೋಟಿ ರೂಪಾಯಿಗಳ ಹಿಂದೆ ಇದ್ದಂಥ ಸರ್ಕಾರಗಳು ಕೊಟ್ಟಂಥ ಆದೇಶಗಳಾಗಿ ಇದ್ದ ಪುಸ್ತಕದಲ್ಲಿತ್ತು. ಅದೆಲ್ಲವನ್ನು ಕೂಡ ನಾವು ಬಂದ ಮೇಲೆ ಕೈಗೆತ್ಕೊಂಡು ಇವತ್ತು ಒಂದೊಂದೇ ಹಂತ ಮುಗಿಸ್ತಾ ಇದ್ದೀವಿ. 100ಕ್ಕೆ 100 ಎಲೆಕ್ಟ್ರಿಫಿಕೇಷನ್ ಆಗ್ತಾಯಿದೆ. ಚಿಕ್ಕಜಾಜೂರು, ಬಳ್ಳಾರಿ ಡಬಲಿಂಗ್ ಲೈನ್ ಆಗ್ತಾಯಿದೆ. ಅದಲ್ದಿರ ಎಲ್ಲೆಲ್ಲಿ ಯೋಜನೆಗಳಿವೆ ಎಲ್ಲ ಯೋಜನೆಗಳನ್ನು ನಾವು 2027-2028 ಒಳಗಡೆ ಪೂರ್ತಿಯನ್ನು ಹಳೆಯ ಅನೇಕ ಕಾಮಗಾರಿಗಳನ್ನು ಮುಗಿಸ್ಬೇಕು ಅನ್ನೋ ಯೋಜನೆಯನ್ನು ಮಾಡಿ ಕರ್ನಾಟಕಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಕ್ಷದ ಸರ್ಕಾರ ಒಂದು ದೊಡ್ಡ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.